ನಮ್ಮ ರಾಜ್ಯಕ್ಕೆ ಒಳ್ಳೆ ಏನು ನಾನು ಕಾರ್ಯಕ್ರಮ ಇಟ್ಕೊಂಡು ಹೋಗಿದ್ದೆ. ನೋಡ್ರಿ, ನೀವೇ ಗಲಾಟೆ ಮಾಡಂಗೆ ನಾವು ಹೋಗ್ತಾ ಇರ್ತೀವಿ. ಸ್ವಲ್ಪ ಕೆಳಗಡೆ ನನ್ನ ಮಖ ಮುಚ್ಚಿದ್ರೆ ನಾನು ಹೋಗ್ತಾ ಇರ್ತೀನಿ. ಕೆಳಗಡೆ ಇಡಿಸಿ. ದೆಹಲಿ ಪ್ರವಾಸ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ. ಇರಿಗೇಷನ್ ವಿಚಾರದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ. ಸಿಆರ್ ಪಾಟೀಲ್ ಅವರು, ಭೂಪೇಂದ್ರ ಯಾದವ್ ಅವರು, ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲ ಭೇಟಿ ಮಾಡಿದ್ದೇನೆ. ಸೋಮಣ್ಣವರು ಕೂಡ ಒಂದು ಸಭೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ರು. ಎತ್ತಿನಹೊಳೆ ಯೋಜನೆ ವಿಚಾರ ನಂಬರ್ 1, ಕಳಸಾ ಬಂಡೂರಿ ವಿಚಾರ ನಂಬರ್ 2, ಮೂರನೇದು ಕೃಷ್ಣಾ ವಾಟರ್ದು ಅವಾರ್ಡ್ ವಿಚಾರ. ಇವೆಲ್ಲ ಕೂಡ ಅವ್ರಿಗೆ ಮಂದಟ್ಟು ಮಾಡಿದ್ದೇವೆ. ಕೃಷ್ಣಾ ಅವಾರ್ಡ್ ವಿಚಾರದಲ್ಲಿ 2ನೇ ಸಭೆ ಮುಂದೂಡಿತ್ತು. ಈಗ ವಾಪಸ್ಸು ನಾನು ಆ ಸಭೆನ ಕರೆದಿದ್ದೇನೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆಂಧ್ರ ಕರೆಸ್ತೀನಿ ಅಂತ ಹೇಳಿದ್ದಾರೆ. ನಾವು 1 ಲಕ್ಷ ಚಿಲ್ಲರೆ ಎಕರೆ ನೀರಾವರಿಗೆ ಈಗಾಗಲೇ ಸಜ್ಜು ಮಾಡಿದ್ದೇವೆ. ಅಕ್ವಿಷನ್ ಪ್ರೋಸೆಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅನ್ನೋದು ಕೂಡ ನಾನು ಅವರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ಅವ್ರನ್ನೂ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. 2ನೇ ವಿಚಾರ, ಎತ್ತಿನಹೊಳೆ ವಿಚಾರದಲ್ಲಿ ಏನು ನಮಗೆ ಫಾರೆಸ್ಟ್ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ, ಅದು ಕೂಡ ನಾನು ತುಮಕೂರು ಮತ್ತು ಹಾಸನ ಜಿಲ್ಲೆ ಜಮೀನ ಕೊಟ್ಟಿರೋದನ್ನು ಕೂಡ ನಾನು ಗಮನಕ್ಕೆ ತಂದು ಪೋರ್ಟಲ್ ಹಾಕಿದ್ದೇವೆ. ಅದು ಕೂಡಲೇ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾದಾಯಿ ವಿಚಾರದಲ್ಲಿ ಅವರು ಗೋವಾ ಸಿಎಂ ಅವ್ರದ್ದು ಮತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತಾಡಲಿ ಅಂತ ಹೇಳಿದ್ರು. ನಾನು ಅದು ಪೊಲಿಟಿಕಲಿ ಅವ್ರ ಸ್ಟೇಟ್ ಹೆಚ್ಚು ಕಮ್ಮಿ ಆಗ್ಬೋದು, ನೀವೇ ನಿರ್ಧಾರ ಮಾಡಬೇಕು. ಆಮೇಲೆ ನಾನು ಲೀಗಲ್ ಟೀಮ್ ಕೂಡ ಅಲ್ಲಿ ಮಾತಾಡಿದ್ದೇನೆ. ಮೋಹನ್ ಕಾತರ್ಕಿ ಮತ್ತು ನಮ್ಮೆಲ್ಲ ಲೀಗಲ್ ಟೀಮು ಮಾತಾಡಿದ್ದೇನೆ. ಆ ಕಾಲದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಮಾಡುವಂತ ಕೆಲಸಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಮಾಡುವಂತ ಕೆಲಸಕ್ಕಾಗಲಿ ಈಗಾಗಲೇ ಅದು ಅವಾರ್ಡ್ ಪಾಸ್ ಆಗಿರೋದ್ರಿಂದ, ತೀರ್ಪು ಬಂದಿರೋದ್ರಿಂದ ಅವರೇನು ನಮ್ಮಲ್ಲೇನೋ ಅವರು ಇಂಟರ್ಫಿಯರ್ ಆಗಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ. ಅಫಿಷಿಯಲ್ ಒಪಿನಿಯನ್ ನಾನು ಕೇಳ್ತೀನಿ. ಕೇಳಾದ್ಮೇಲೆ ಕೊನೆಗೆ ನಂದೇ ಆದಂತ ತೀರ್ಮಾನವನ್ನು ನಮ್ಮ ರಾಜ್ಯದ ಹಿತಕ್ಕೆ ತೆಗೆದುಕೊಳ್ತೇವೆ. ಈ ಮಧ್ಯದಲ್ಲಿ ಪಾರ್ಲಿಮೆಂಟ್ ನಡೆಯುವ ಕೂಡ ನಾನು ಎಲ್ಲ ಎಂಪಿಎಸ್ ಕೂಡ ಭೇಟಿ ಮಾಡ್ತೇನೆ. ಇದಲ್ಲದೆ 6 ಯೋಜನೆಗಳನ್ನು, ಹೊಸ ಯೋಜನೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೇನೆ. ಅದು ಮತ್ತು ಬರಬೇಕಾದಂತ ದುಡ್ಡು ಏನು ಕೊಡಬೇಕಾಗಿತ್ತು ಅವರು 5,300 ಕೋಟಿ, ಆ ವಿಚಾರ ಕೂಡ ಪ್ರಸ್ತಾವನೆ ಮತ್ತೆ ಮಾಡಿದ್ದೇನೆ. ಇದನ್ನ ಮುಗಿಸ್ಕೊಂಡು ಬಂದಿದ್ದೇವೆ. ಇದಲ್ಲದೆ ನಮಗೆ ಕೆಲವು ಅನೇಕ ಯೋಜನೆಗಳಿಗೆ ಮತ್ತು ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ನಾವೆಲ್ಲ ಸೇರಿ ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ನಮಗೆ ಬೇಕಾದಂತ ಕೆಲವು ಜಮೀನನ್ನು ಕೂಡ ಇಲ್ಲಿ ಒದಗಿಸಿಕೊಡಬೇಕು ಅಂತ. ನಮ್ಮ ಬೆಂಗಳೂರು ಸಿಟಿಲಿ ಈ ಟ್ರಾಫಿಕ್ ಕಂಜೆಷನ್ಗಿನ್ನ ಮೆಟ್ರೋಗೆ, ಟನಲ್ಗೆ ಎಲ್ಲ ಕೂಡ ಕೆಲವು ಜಮೀನು ಬೇಕು, ಅದು ಕೂಡ ಕೇಳಿದ್ದೇವೆ. ಅದಕ್ಕೂ ಕೂಡ ನಾವೀಗಾಗಲೇ ಪೋರ್ಟಲ್ ಪೋಸ್ಟ್ ಮಾಡಿದ್ದೇವೆ. ಅದು ಕೂಡ ಅವರ ಗಮನಕ್ಕೆ ಸೆಳೆದಿದ್ದೇವೆ. ಅದನ್ನು ಕೂಡ ಗಮನಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಕೂಡ ಆಯಿತು. ಪಕ್ಷದ ಹೈಕಮಾಂಡ್ ನಾಯಕರು ನಾವ್ಯಾರು ಭೇಟಿ ಮಾಡಿಲ್ಲ. ಬರೀ ಸುರ್ಜೇವಾಲಾ ಅವರು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ, ಅವರು ನಮ್ಮ ಕಾರ್ಯಕರ್ತರಿಗೆ ನಾವು ಇನ್ನ ಸ್ಥಾನಮಾನಗಳನ್ನ ಏನು ಉಳ್ಕೊಂಡಿದೆ ಅದನ್ನೆಲ್ಲ ಕೊಡಬೇಕು ಅನ್ನೋ ವಿಚಾರ ಕೂಡ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇನ್ನ ಮಂತ್ರಿಗಳ ಹತ್ರ ಅವ್ರ ಮಾತಾಡಬೇಕು. ಅದಾದ್ಮೇಲೆ ಏನೇನು ಉಳ್ಕೊಂಡಿದೆ ಅವರು ಕೂಡ ಆದಷ್ಟು ಲೇಟ್ ಆಗಿದೆ. ಈಗಾಗಲೇ ಅವ್ರಿಗೆ ಕೊಡಬೇಕು, ಒಂದೊಂದು ಕ್ಷೇತ್ರಕ್ಕೆ ಒಬ್ಬರಿಗೆ, ಇಬ್ಬರಿಗೆ, 3 ಜನಕ್ಕೆ ಕೊಡಬೇಕು ಅಂತ ಕೂಡ ತೀರ್ಮಾನಕ್ಕೆ ಬಂದು ಅವ್ರ ಹತ್ರ ಎಲ್ಲ ಹೆಸರನ್ನ ಪಡ್ಕೊಂಡಿದ್ದಾರೆ. ಅದನ್ನ ನಾನು ಸ್ವಲ್ಪ ಆರ್ಗನೈಸೇಷನ್ ಕೆಲಸ ಮಾಡಿದವರಿಗೆ ಒತ್ತು ಕೊಡಬೇಕು ಅನ್ನೋದು ಕೂಡ ನಾನು ಪಕ್ಷದ ಅಧ್ಯಕ್ಷನಾಗಿ ಮುಂದಕ್ಕಿಟ್ಟಿದ್ದೇನೆ. ಅದು ಕೂಡ ಕೆಲವು ಹೆಸರುಗಳನ್ನು ನಾವು ಸೂಚಿಸಿದ್ದೇವೆ. ಸದ್ಯದಲ್ಲಿ ಅದು ನೆಕ್ಸ್ಟ್ ರೌಂಡ್ ಈಗ ಒಂದು ಬರ್ತಾರೆ, ತಿರ್ಗಿ 14ನೇ ತಾರೀಕಿನ ಬರ್ತಾರೆ. ಬಂದಾದ್ಮೇಲೆ ಅನೌನ್ಸ್ಮೆಂಟ್. ಶಾಸಕರ ಮೌಲ್ಯಮಾಪನ ಶಾಸಕರ ಮುಖ್ಯಮಂತ್ರಿಗಳೇ ನಾನೇ ಮುಂದುವರಿತೀನಿ ಅಂತ ಹೇಳಿ ಈ ಸಂದರ್ಭಕ್ಕೆ ಎಷ್ಟು ನೋಡಪ್ಪ,
ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ. ನೀವು ನನಗೆ ಏನೇ ತಿರುಬಾ ಕೇಳಿದ್ರು ಕೂಡ, ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ. ಈ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಂದರ್ಭ ಸನ್ನಿವೇಶ ಈಗಿತ್ತ ಅಗತ್ಯ ಇತ್ತ ಸರ್? ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ. ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಯಲ್ಲೇ ಎಲ್ಲ ಉತ್ತರ ಇದೆ, ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ. ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿಎಂ ಆಗಿ ಕೆಲಸ ಕೊಟ್ಟಿದ್ದಾರೆ. ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಅದು ಬಿಟ್ಟರೆ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಸರ್ ಕೆಪಿಸಿಸಿ ಬದಲಾವಣೆ ಅಂತಿದ್ದಾರೆ ನೋಡಪ್ಪ, ಈಗ ತಾನೇ ನಾನು ಬಂದು ಬಾವುಟ ಕೊಟ್ಟಿದ್ದೀನಿ. ಪಕ್ಷದ ಅಧ್ಯಕ್ಷನಾದದಕ್ಕೆ ಒಂದು ಹೆಣ್ಣು ಮಗಳಿಗೆ ಮಾಜಿ ಮಂತ್ರಿಗೆ ಬಾವುಟ ಕೊಟ್ಟಿದ್ದೀನಿ. ಸರ್, ಈ ಸಹನೆಯನ್ನ ಈಡೇರೋ ತನಕಲೂ ಕಾಯ್ತೀರಾ ಸರ್? ಸಹನೆ ಹಾಗೆ ಏನ್ ಹೇಳಿ? ನಿಮ್ಮ ಸಹನೆ, ನಿಮ್ಮ ನಿರೀಕ್ಷೆ ನೋಡಪ್ಪ, ಪಾರ್ಟಿ ಇದ್ರೆ ನಾನು, ಪಾರ್ಟಿ ಇದ್ರಲ್ಲ ಅಂದ್ರೆ ನಾನಿಲ್ಲ. ಪಾರ್ಟಿ